ರೀ ಅಲ್ಲೋಡು ಪ್ಲಾಸ್ಟರ್ ತೆಗೀರಿ. ಹ್ಮ್ 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 ಅಯ್ಯೋ ಶಿವನೇ, ಇವ್ರಿಗೆ ಏನಾಯ್ತು ಅಂತ ಅನ್ಕಮ್ಮನಪ್ಪ. ಅಯ್ಯೋ ಪ್ಲಾಸ್ಟರ್ ಹಾಕೊಂಡ್ರಿ, ಬಾಯಿ ಪ್ಲಾಸ್ಟರ್ ಹಾಕೊಂಡು ಕೂಕೊಂಡ್ರೆ ಯಾಕೆ ಮಾತಾಡಲ್ವಾ ಯಾರ ಹತ್ರನೂ ನೀವು? ಹ್ಮ್ ಹ್ಮ್ ಮಾತಾಡಲ್ಲ? ಮಾತಾಡ್ತಿಲ್ದಂಥದ್ದು ಏನಾಗಿತ್ರಿ ನಿಮಗೆ? ಅಲ್ಲ ಮಾತಾಡಲ್ಲ ಅಂತ ಹೇಳಿ ಬಾಯಿ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡ್ರಿ, ಏನಾಗಿತ್ರಿ ನಿಮಗೆ? ರೀ ತೆಗೀರಿ ಪ್ಲಾಸ್ಟರ್, ಯಾಕೆ ಬಾಯಿಗೆ ಹಾಕೊಂಡಿದ್ರ? ಅಯ್ಯಪ್ಪ ದೇವ್ರಿ, ಆಮೇಲೆ ಚಾರ್ಗಿರ್ಮ ಕಿತ್ಕೊಂಡು ಬಂದತ್ತು, ಆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡಿದ್ದೀರಾ. ಅಕ್ಕ ಇದ್ಯಾಕೆ ಆ ಮಾಮ ಬಾಯಿ ಪ್ಲಾಸ್ಟರ್ ಹಾಕೊಂಡು ಕೂಕೊಂಡೈತೆ? ಗೊತ್ತಿಲ್ಲ ಕಣೋ ಪ್ರವಿ, ನಿಮ್ಮ ಮಾವ ಯಾಕಮ್ಮ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡೈತೆ, ತೆಗಿತೀನಿ ಅಂದರೆ ಬೇಡ ಅಂತ ಹೇಳ್ತಾ ಐತೆ. ಯಾಕೆ ಪ್ಲಾಸ್ಟರ್ ಹಾಕೊಂಡು ಕೂಕೊಂಡೈತೋ ಏನೋ. ಯಾಕೆ ಮಾಮ ಯಾಸ್ತಾಗು ಮಾತಾಡಲ್ಲೇ? ಯಾಕೆ ಪ್ಲಾಸ್ಟರ್ ಹಾಕಿನಿದ್ರು? ತೆಗಿ ಅಕ್ಕ ಕೀಳೋಗೆ, ಇಲ್ಲಾಂದ್ರೆ ಏನಿಲ್ಲ ತೂಟಿ ಕಚ್ಕೆ ಬಿಡ್ತಾವೆ ಎರಡೂ. ರೀ ತೆಗೀರಿ ಫಸ್ಟು, ಅದ್ಯಾಕೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡಿದ್ದೀರಾ? ಹಿಂಗೆ ಮಾತಾಡ್ದಂಗೆ ಸುಮ್ಮನೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಸುಗುಣ ಸುಮ್ಮನೆ ಕೊಡಿಲಿಲಿ, ನಾನು ಪ್ಲಾಸ್ಟರ್ ಹಾಕಬೇಕು, ಕೊಡು, ನೀನು ತೆಗಿಬೇಡ ಅದನ್ನು. ನನಗೆ ಸಿಟ್ಟು ಬರ್ತಾ ಐತೆ, ನನಗೆ ಕೋಪ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದಕ್ಕೇ ಸುಮ್ಮನೆ ಪ್ಲಾಸ್ಟರ್ ಕೊಟ್ಬಿಡು, ನಾನು ಹಾಕೊಂಡು ಸುಮ್ಮನೆ ಕುತ್ಕೊಂತೀನಿ. ನೀನು ತೆಗಿಬೇಡ, ಸುಮ್ಕಿರು, ಕೊಡಿಲಿ ಪ್ಲಾಸ್ಟರ್ ಮುಂಚೆಗೆ. ಸುಮ್ಮನಿರಂದ್ರೆ ಕೇಳ್ಬೇಕು, ತೆಗಿಬಾರ್ದು ಸರಿನಾ? ನಾನು ಸುಮ್ಮನೆ ಪ್ಲಾಸ್ಟರ್ ಹಾಕೊಂಡು ಕುತ್ಕೊಂತೀನಿ. ಅಯ್ಯೋ ಶಿವನಿ, ಇವ್ರಿಗೆ ಏನಾತಪ್ಪ ಹಿಂಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಬ ಅಂತದ್ದು? ನಮ್ಮ ಮಾವನಿಗೆ ಇವಾಗಂತೂ ಸಿಟ್ಟು ತಡಿಯೋಕ್ಕಾಗ್ತಾ ಇಲ್ಲ. ದುಡ್ಡು ಬೇರೆ ಬಂದಿಲ್ವಲ್ಲ, ಅದಕ್ಕೆ ಅದ್ರ ಸಿಟ್ಟಿಗೆ ಇವಾಗ ಏನು ಮಾಡೋಣ ಅಂತ ಸಿಟ್ಟು ತಡಿಯೋಕ್ಕಾಗ್ದಿಲ್ಲದಕ್ಕೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕುತ್ಕೊಂಡೈತೆ ನಮ್ಮ ಮಾಮ. ಅಯ್ಯೋ ರೀ, ಯಾಕೆ ಸುಮ್ಮನೆ ನೀ ಅಂತ ಇದ್ದೀರಾ? ಸುಮ್ಮನೆ ತೆಗ್ದು ಮಾತಾಡ್ರಿ, ಯಾಕೆ ಇಲ್ಲದ ಥರ ಮಾಡ್ತೀರಾ ನೀವು? ಯಾಕಲ್ಲ ಪ್ರವಿ, ನಿಮ್ಮ ಮಾಮ ಹಂಗೆ ಪ್ಲಾಸ್ಟರ್ ಹಾಕೊಂಡು ಕೂಕಣವನಿ? ಗೊತ್ತಿಲ್ಲ ಕಣಮ್ಮ, ಮಾಮ ಯಾರು ತಗೋ ಮಾತಾಡಲ್ಲಂತೆ, ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂಕೊಂಡೈತಿ. ಯಾಕೋ ಏನೋ ಗೊತ್ತಿಲ್ಲ ಕಣಮ್ಮ, ಯಾಕೆ ಮಾತಾಡಲ್ವಂತೆ ಯಾರು ತಗೋನು. ಅಲೋ, ನೀನು ಯಾವಾಗಲೂ ಸಿಟ್ಟನಿ ತಡಿಯೋಕೆ ಆಗ್ತಾ ಇಲ್ಲ ಕಣಮ್ಮು, ಅದಕ್ಕೆ ನಾನು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ನನಗೆ ಬರ್ತಿರೋ ಕೋಪಕ್ಕೆ ನೀನು ಮಾತಾಡ್ತಾ ಇರೋಕ್ಕೆ ಹೆಂಗೆ ಬೇಕಂಗಂದು ಹಿಡ್ಕೊಂಡು ಹೊಡೆದು ಬಿಡೋಣ ಅನ್ನೋ ಸಿಟ್ಟು ಬರ್ತಾ ಐತೆ. ಆದರೆ ಏನು ಮಾಡಲಿ, ಕೋಪ ಕಂಟ್ರೋಲ್ ಮಾಡಿಕೊಂಡು ನನಗಂತೂ ಎಷ್ಟು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನೀನು ಮಾಡಿರೋ ಇದಕ್ಕೆ ನನಗೆ ದುಡ್ಡು ಬಂದಿರೋದನ್ನ ಕೈಗೆ ಬಂದಿದ್ದು ಬಾಯಿಗೆ ಬರ್ದಿಲ್ದಂಗೆ ಮಾಡ್ಬಿಟ್ನಲ್ಲಪ್ಪ ಇವನು. ಕೈಗೆ ತುತ್ತು ಬಾಯಿಗೆ ಬರಲಿಲ್ಲ ಅಮ್ಮಂಗೆ ಮಾಡ್ಬಿಟ್ಟ. ಅಯ್ಯೋ ದೇವ್ರಿ, ದುಡ್ಡು ಬಂದಿರೋದು ನನಗೆ ಸಿಗ್ದಿಲ್ದಂಗೆ ಮಾಡ್ಬಿಟ್ನಲ್ಲಪ್ಪ ಇವನು ಪ್ರವಿ. ಮುಂದಾಗ್ಲೇನೆ ಅವ್ರು ಇರಬೇಕು ಇಂಥದ್ದೆಲ್ಲ ಮಾಡೋದಕ್ಕಿಂತ ಮುಂದಾಗಿ. ಇವಾಗ ಬಾಯಿ ಪ್ಲಾಸ್ಟರ್ ಹಾಕೊಂಡು ಕೂಕೊಂಡ್ರೆ ಹೆಂಗಾಗುತ್ತೆ? ಅಯ್ಯೋ ಏನೋ ಒಂದು ಅದೊಂದು ಗತಿ ಮಾಡ್ಕೊಂಡು ಕೂಕೊಂಡಿಯಾ? ತೆಗ್ಯಪ್ಪ. ನಾವೇನೇನು ನಿಮ್ಮನ್ನ ಮಾತಾಡ್ಬೇಡಕಣಪ್ಪ, ನಮ್ಮ ತೆಗೆ ನಾವೇನು ಹೇಳಿದ್ವಿ ಅಲ್ಲ. ನೋಡಿ ಯಾರನ್ನ ಕಂಡಾರೆ ಏನು ಅನ್ಕೊಂತಾರೆ. ಅಲ್ಲ ಮಂಜಮ್ಮ ಏನಂದ್ಲೋ ಏನೋ ಅವ್ರೊಳಿ ಇವನ್ನ, ಅದಕ್ಕೆ ಬಾಯಿ ಪ್ಲಾಸ್ಟರ್ ಹಾಕ್ಯಾವ ಅಂತ ಎಲ್ಲ ಮಾತಾಡ್ಬೇಕಲ್ಲ, ಅದಕ್ಕೆ ನನ್ನ ಇಷ್ಟು ಮಾಡ್ಬೇಕಲ್ಲ, ಅದಕ್ಕೆ ಪ್ಲಾಸ್ಟರ್ ಹಾಕ್ಯಣಿದೀಯ ನೀನು? ಬಿಡ ಮತ್ತೆ ಹಾಕ್ಯಂಡ್ರು ಹಾಕ್ಯಂಬ್ಳವ್ರಿಗೆ, ಯಾಕೆ ತುಂಬ ಬೇಜಾರಾಯ್ತು. ಯಾರು ತಗೋ ಮಾತಾಡೋದೇ ಬೇಡ, ಈ ಸಿಟ್ನಾಗ ಏನೋ ನಾವು ಮಾತಾಡ್ತೀವಿ, ಅದಕ್ಕೆ ಓಟು ಹಿಂಗಾಗುತ್ತೆ ಊಟ ಸಮಸ್ಯೆ ಅಂತೇಳಿ ಬಾಯಿ ಪ್ಲಾಸ್ಟರ್ ಹಾಕ್ಯಂಡ ಸುಮ್ಮನಿರು. ಹಾಕ್ಯಂಡ್ರು ಹಾಕ್ಯಂಬ್ಳಾಳು. ವಿಜಿ ಬಾರೆ, ಅದ್ಯಾಕೆ ಸುಗುಣ ನಿನ್ನ ಗಂಡ ಹಂಗೆ ಪ್ಲಾಸ್ಟರ್ ಹಾಕೊಂಡಿದ್ದಾರೆ ಬಾಯಿಗೆ? ಅವ್ರಿಗೆ ಹಿಂಗೆ ಬೇಜಾರು ಕಣೆ ವಿಜಿ. ಎಲ್ಲ ಹಿಂಗೆ ಸುಮ್ಮನೆ ಸಮಸ್ಯೆ ಆಯ್ತಲ್ಲ ನೋಡಪ್ಪ, ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳಿ ಬೇಜಾರಾಗಿದ್ದಾರೆ ಅವರು. ಅದಕ್ಕೇನೆ ಸುಮ್ಮನೆ ಯಾರ ಹತ್ರನೂ ಮಾತಾಡೋದು ಬೇಡ, ಯಾರ ಹತ್ರ ಆದರೂ ಮಾತಾಡಿದ್ರೆ ಸುಮ್ಮನೆ ಸಮಸ್ಯೆಗಳು ಆಗ್ತವೆ, ಯಾಕೆ ಬೇಕು ಅಂತ ಹೇಳಿ ಪ್ಲಾಸ್ಟರ್ ಹಾಕೊಂಡಿದ್ದಾರೆ ಕಣೆ. ಸುಮ್ಮನೆ ಏನಾದರೂ ಕೆಲಸ ಮಾಡಿದ್ರೆ ಆಯ್ತಮ್ಮ. ನಾನು ಇಲ್ಲಿ ಹೊಸ್ದಾಗೆ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗೈತಂತೆ ಕಣೆ, ಅಲ್ಲಿ ಕೆಲ್ಸಕ್ಕೆ ತಗೊಳ್ತಾರಂತೆ. ಸುಮ್ಮನೆ ಅಲ್ಲಿ ಕಳಿಸಿದ್ರತ್ಲಾಗೆ ಚೆನ್ನಾಗೆ ಪೇಮೆಂಟನ್ನು ಕೊಡ್ತಾರೆ. 12,000 13,000 ಪೇಮೆಂಟ್ ಕೊಡ್ತಾರಂತೆ. ಅದಕ್ಕೆ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಕಣೆ. ಹೌದೇನು ರೀ? ತೆಗೀರಿ ಪ್ಲಾಸ್ಟರ, ತೆಗೀರಿ ಮುಂಚೆಗೆ. ನೋಡು ವಿಜಿ ಕೆಲಸ ಹುಡುಕಿದಾಳೆ ನಿಮಗೆ, ನೀವೇ ಕೆಲಸ ಹುಡುಕ್ಬೇಕು ಅಂತ ಹೇಳ್ತಿದ್ರಲ್ಲ, ವಿಜಿನೇ ಹುಡುಕಿದಾಳೆ, ತೆಗೀರಿ ಫಸ್ಟು. ಮಾಮೂನ್ ನೋಡ್ತಾ ಇದ್ರೆ ತುಂಬ ನಗು ಬರುತ್ತೆ ಕಣೆ ಅಕ್ಕ. ನನ್ನ ಮಗನೇ, ನಿನಗೇನಿಲ್ಲ, ನಿನಗೆ ಗ್ರಹಚಾರ ನನ್ನ ಮಗನೇ. ನನಗೆ ಯಾಕೋ ನೀನು ತುಂಬ ಹೇಳಿಸ್ತಾ ಇದೀಯಾ, ನೋಡಿ ನಗ್ತಾ ಇದೀಯಾ. ಕ್ರಿಮಿನಲ್ ಮಗ, ನನ್ನ ಹತ್ರ ಇವನೇ ಸೈನ್ ಹಾಕ್ಸಿ ನನ್ನ ದುಡ್ಡೆಲ್ಲ ಹಾಳು ಮಾಡಿದ್ದು ಇವನೇ ನನ್ನ ದುಡ್ಡೆಲ್ಲ ಹಾಳು ಮಾಡಿದ್ದು. ಮನೆ ಕೂತ್ಕೊಂಡಿದ್ರೆ ಏನಾದರೂ ಮಾತಾಡಂಗಾಗುತ್ತೆ ಕಣೆ. ಏನು ಕೆಲಸ ಇಲ್ಲ ಅಂದರೆ ಏನೇನೋ ಬತ್ತೋ ತಲೆಗೆ ಯೋಚನೆ. ಅದಕ್ಕೇ ಸುಮ್ಮನೆ ಕೆಲ್ಸಕ್ಕೆ ಕಳಿಸ್ಬಿಡು ಸುಗುಣ ನಿನ್ನ ಗಂಡನ್ನ. ಕೆಲ್ಸಕ್ಕೆ ಕಳಿಸಿದ್ರೆ ಹೆಂಗೆ ಗೊತ್ತಲ ಸಂಬಳನಾದರೂ ಬರುತ್ತೆ, ಮತ್ತು ಯಾರು ಸವಾಸಕ್ಕೂ ಹೋಗ್ದಂಗೆ ಅತ್ಲಾಗೆ ಅವ್ರ ಕೆಲಸ ಅವರು ಮಾಡ್ಕೊಂಡಿರ್ತಾರೆ. ಸುಮ್ಮನೆ ಕೆಲ್ಸಕ್ಕೆ ಕಳಿಸೆ. ಅವ್ರು ಯಾಕೆ ತೆಗ್ಯಂಗೆ ಇಲ್ಲ ಕಣೆ ವಿಜಿ. ಆಮೇಲೆ ಪ್ಲಾಸ್ಟರ್ ತೆಗೆದ್ಮೇಲೆ ಕರಿತೀನಿ ಹೇಳುವಂತೇಳು. ಅವ್ರಿಗೆ ತುಂಬ ಕೋಪ ಬಂದ್ಬಿಟ್ಟೈತೆ. ಏನು ಮಾಡೋಣ, ಬೇಜಾರೂ ಆಗೈತೆ, ಸಿಟ್ಟೂ ಬಂದೈತೆ, ಎಲ್ಲ ಒಟ್ಟಿಗೆ ಬಂದ್ಬಿಟ್ಟೈತೆ. ಅದಕ್ಕೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಬಿಡತ್ಲಾಗಿ. ಆಮೇಲೆ ಅವ್ರು ಪ್ಲಾಸ್ಟರ್ ತೆಗೆದ್ಮೇಲೆ ಹೇಳೋಕ್ಕಾಗುತ್ತೆ. ಬರ್ತಾರೆ ಹೇಳು ವಿಜಿ, ಗಂಡು ಮಕ್ಕಳನ್ನ ತಗೊಂತಾರಂತೇನೆ ಅಲ್ಲಿ.
ಎಲ್ಲ ಗಂಡು ಮಕ್ಳು ಹೆಣ್ಮಕ್ಳನ್ನೆಲ್ಲ ತಗೊಳ್ತಾರಂತೆ. ಅದಕ್ಕೇನೆ ನೀನು ಹೇಳ್ತಿದ್ದಲ್ಲ ನನ್ನ ಗಂಡಿಗೆ ಏನಾದರೂ ಕೆಲಸಕ್ಕೆ ಕಳಿಸ್ಬೇಕು ಅಂತ ಹೇಳಿ, ಅದಕ್ಕೆ ಸೂಪರ್ ಮಾರ್ಕೆಟ್ ಒಳ್ಳೆ ದೊಡ್ಡದಾಗಿ ಚೆನ್ನಾಗಿ ಮಾಡಿದಾರಂತೆ, ಹೊಸ್ದಾಗಿ ಮಾಡಿದ್ದಾರೆ. ಅದಕ್ಕೇನೆ ಎಲ್ಲ ತಗೊಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಎಲ್ಲ ಜನ ತಗೊಂಡು ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ತಾರಂತೆ. ಅದಕ್ಕೇನೆ ಅತ್ಲಾಗೆ ನಾನು ಹೋಗೋಣ ಅಂತ ಇದ್ದೀನಿ. ಸುಮ್ಮನೆ ಇಲ್ಲಿ ಮನೆ ಕೂತ್ಕೊಂಡು ಏನು ಮಾಡೋದು, ಸುಮ್ಮನೆ ಬೇಜಾರು ಆಗಲೆಲ್ಲ ಅಲ್ಲೂ ಇಲ್ಲಿ ಓಡಾಡಬೇಕಲ್ಲ. ಅದಕ್ಕೇನೆ ಅತ್ಲಾಗೆ ಹೆಂಗೆ ಗೊತ್ತಾ, ಸೂಪರ್ ಮಾರ್ಕೆಟಿಗೆ ಹೋದ್ರೆ ಅಥವಾ ಸ್ವಲ್ಪ ಚೆನ್ನಾಗಿ ದುಡ್ಡಾದರೂ ಆಗುತ್ತೆ, 12-13 ಸಾವಿರ ಕೊಡ್ತೀವಿ ಅಂತ ಹೇಳವ್ರೆ. ಸಾಕು 10 ಸಾವಿರ ಸಿಗ್ಲೇಳು, ಹೆಂಗ ನಿಮ್ದಾಗಿರ್ತೀವಲ್ಲ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕಣೆ ಸುಗುಣ. ಮತ್ತೆ ನೋಡ್ರಿ ವಿಜಿ ನಿಮ್ಗೆ ಹೆಂಗೂ ಕೆಲಸ ಹುಡ್ಕೊಂಬಂದಿದ್ದಾಳೆ. ಮತ್ತೆ ವಿಜಿ ಯಾವಾಗ ಹೋಗ್ತೀಯೇ? ಇವತ್ತೇ ಹೋಗ್ಬರೋಣ ಅಂತ ಅಂದ್ಕೊಂಡೆ ಕೇಳ್ಕೊಂಬರಕ್ಕೆ. ಅದಕ್ಕೇನೆ ನೀನು ಬರ್ತೀಯನೋ ಅದೆಲ್ಲ ನಿನ್ನ ಗಂಡನ ಸೇರ್ಸೋಕ್ಕೆ ಅಂತ ನಾನು ಅದಕ್ಕೆ ಕೇಳೋಣ ಅಂತ ಬಂದೆ ಕಣೆ. ನೀನಂಗಂತ ಹೇಳ್ತಾ ಇದ್ದಲ್ಲ ಸುಗುಣ, ಹಿಂಗೇನೋ ಮನೆಯವ್ರನ್ನೇನಾದರೂ ಕೆಲಸಕ್ಕೆ ಕಳಿಸ್ಬೇಕು ಅಂತ ಹೇಳಿ. ಕರ್ಕೊಂಡು ಹೋಗಮ್ಮ. ಅವ್ರಿಗೂ ಇನ್ನೇನು ಏನು ಕಳಿಸಿಲ್ಲ ಇವಾಗ. ಅವಾಗ ಅಂಗಡಿನೂ ಮಾಡಾರು, ಇವಾಗ ಅಂಗಡಿನೂ ಅಂತಟ ವ್ಯಾಪಾರ ಇಲ್ಲ, ಏನಿಲ್ಲ. ಎಗ್ರೆಸ್ ಅಂಗಡಿನೂ ಎಲ್ಲ ತೆಗ್ದಿಕ್ಕವ್ರಿ. ಅದಕ್ಕೆ ಎಗ್ರೆಸ್ ಅಂಗಡಿನೂ ಆಗಲ್ಲ. ಅದಕ್ಕೆ ಇವಾಗ ಸುಮ್ಮನೆ ಕೆಲ್ಸಕ್ಕೆ ಕರ್ಕೊಂಡು ಹೋಗಮ್ಮ ವಿಜಿ, ನಿನ್ನ ಜೊತೆ ಕರ್ಕೊಂಡು ಹೋದ್ರತ್ಲಾಗೆ ಸಾಕು. ಮನೆ ಕುತ್ಕೊಂಡು ಏನು ಮಾಡ್ತಾರೆ, ಹೋಗ್ರಿ ಹೇಳಿ ಅಂದರೆ ಸುಮ್ಮನೆ ಕೆಲ್ಸಕ್ಕೆ ಹೋಗ್ರಿ. ರೀ ಪ್ಲಾಸ್ಟರ್ ತೆಗ್ದು ಏನಾದರೂ ಮಾತಾಡ್ರಿ. ಸುಮ್ಮನೆ ಪ್ಲಾಸ್ಟರ್ ಹಾಕೊಂಡ್ರಿ ನಾನು ಏನಂತ ಅದು ತಿಳ್ಕೊಬೇಕು ಹೇಳ್ರಿ. ಸುಮ್ಮನೆ ಪ್ಲಾಸ್ಟರ್ ತೆಗೆದು ಬಿಡ್ರಿ, ಪ್ಲಾಸ್ಟರ್ ಹಾಕಬೇಡಿ. ಏನು ಪ್ಲಾಸ್ಟರ್ ಹಾಕೊಂಡು ತೆಗ್ದು ಮಾತಾಡ್ರಿ. ಏನಾದರೂ ಕೆಲಸಕ್ಕೆ ವಿಜಿ ಕರ್ಕೊಂಡು ಹೋಗ್ತಾಳಂತೆ, ಹೋಗ್ತೀರಾ? ಸೂಪರ್ ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಹೋಗ್ರಿ ಅಲ್ಗೇನೆ. ಅಲ್ಲ ನೀವು ಸುಮ್ಮನೆ ಹ್ಞೂ ಅಂದರೆ ಏನು ಅರ್ಥ ಆಗುತ್ತೆ? ಅದನ್ನು ತೆಗ್ದು ಮಾತಾಡಿ. ಸುಮ್ಮನೆ ಪ್ಲಾಸ್ಟರ್ ಹಾಕೊಂಡು ಕುತ್ಕೊಬಿಟ್ರೆ ಯಾರಾದರೂ ಏನಾದರೂ ಅಂದ್ರ ನಿಮ್ಮನ್ನ ಮಾತಾಡಬೇಡ್ರಿ ಅಂತ ಏನೋ ಅಂದೇನಮ್ಮ ನೀನು? ಇಲ್ಲಮ್ಮ, ನಿನ್ನ ಗಂಡನ ನಾನು ಯಾಕಂಬನಿ ಹೇಳು? ನಿನ್ನ ಗಂಡನ ಬಗ್ಗೆ ನಾನು ಉಸಿರನ ಬಿಟ್ಟಿಲ್ಲ, ನೀನೇನು ಒಂದನ ಅಂದಿಲ್ಲ. ನೋಡು, ಸುಮ್ಮನೆ ನನ್ನ ನಂಬದ ನೀನು. ಮತ್ತೆ ನೀವು ಸುಮ್ಮನೆ ಪ್ಲಾಸ್ಟರ್ ಹಾಕ್ಯಂಗೆ ಕೂಕೊಂಡ್ರೆ ಪ್ರವಿ ನೀನೇನ ಅಂದೇನಾ? ಇಲ್ಲ ಕಣಕ್ಕ, ನಾನೇನು ಅಂಬನ, ನಾನು ಏನು ಮಾತಾಡೋಣ ಹೇಳು? ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಆ ಮಾಮನೇ ಪ್ಲಾಸ್ಟರ್ ಹಾಕೊಂಡು ಕುಕ್ಕೊಂಡೈತೆ. ಆ ಮಾಮ ಪ್ಲಾಸ್ಟರ್ ಹಾಕೊಂಡು ಕುಕ್ಕೊಂಡ್ರದಕ್ಕೆ ನಮ್ಮ ಮೇಲೆ ನೀನು ರೇಗಾಡ್ತೀಯ. ನೀವೇನ ಅಂದರೆ ಅಂತ ನೀನು ನಮ್ಮನ್ನು ಕೇಳ್ತೀಯ. ನಾವೇನು ಅಂಬಕ್ಕೆ ಹೋಗಿಲ್ಲಪ್ಪ. ನಮ್ಮಮ್ಮ ನೀನು ಏನಾನ ಮಾತಾಡಿರ್ತೇಳು, ನಮ್ಮಮ್ಮಯ್ಯ ಸುಮ್ಕಿರಲ್ಲ. ಏನಾನ ಒಂದು ಅಂತಿರುತ್ತೆ. ಇವಳು ಯಾವಳಲ್ಲ, ನಾನು ಮಾತಾಡ್ಸಕ್ಕೆ ಹೋಗಿಲ್ಲ ಎದ್ದಾಗಿಂದ ನನ್ನ ಮೇಲೆ ಹೇಳಲ್ಲ, ನಾನು ಉಸಿರಾನ ಬಿಟ್ಟಿಲ್ಲ ಅಲ್ಲ. ನೋಡು ಇವಳು ನನ್ನ ನಂಬದ. ಹೇಳು, ನಾನು ಯಾಕೆ ಮಾತಾಡೋಣ? ನಾನು ಒಂದು ಮಾತಾಡಿಲ್ಲ. ಸುಮ್ಮನೆ ಮಾತಾಡಬೇಡ ಕಡೆ ಸುಗುಣ. ಕಾಣ್ದಲ್ಲೇ ಮಾಡ್ದಲೇನಿ. ನಾನು ಯಾತೆ ಒಂದಿಲ್ಲ ನಿನ್ನ ಗಂಡನ ಏನಪ್ಪ ನೀನು, ಯಾವ ಊರಪ್ಪ ನಿಂದು ಅಂತ ಕೇಳಿಲ್ಲ, ಮಾತಾಡ್ಸಿಲ್ಲ ನಾನು. ಯಾವ ಊರಪ್ಪ ನೀನು ಅಂತ ಕೇಳಿಲ್ಲ ನಾನು, ಬಾಯಿ ಬಿಟ್ಟು ಗೊತ್ತಿ. ಸುಮ್ಮನೆ ಇದೀನಿ ನನ್ನ ಪಾಡಿಗೆ. ನಾನು ನೀನೇನು ಮಾಡ್ಕೊಂಡೆ ಏನೋ ಯಾತ ನಾನು ಕೇಳಲೇ ಇಲ್ಲ. ಸುಮ್ಮನೆ ಇದ್ದೀನಿ. ಸುಮ್ಮನಿದ್ರೂ ಕಷ್ಟ ನೀನು ಅಲ್ಲ. ನೋಡು ಇವ್ನು ಪ್ಲಾಸ್ಟರ್ ಹಾಕ್ಯಂಡು ನನಗೆ ತಲೆಗೆ ತರದ ಬಾರ ಪ್ರವಿ, ಏನಾರ ಮಾಡ್ಕೊಂಬ್ಲಿ. ಇಬ್ಬರು ಒಳ್ಳೆಯರಲ್ಲ ಇವರು, ಗಂಡ ಹೆಂಡ್ತಿ ಇಬ್ರಾಳು. ರೀ ಅದೇನು ಬಾಯಿ ಬಿಚ್ಚಿ ಮಾತಾಡ್ರಿ, ಇಲ್ಲಾಂದ್ರೆ ಎದ್ದು ಹೋಗೋದಾದ್ರೆ ಹಂಗೆ ಆಯ್ಕೊಂಡು ಹೋಗ್ರಿ. ವಿಜಿ ಬಂದಿದ್ದಾಳೆ ಕೆಲ್ಸಕ್ಕೆ, ಕರ್ಕೊಂಡು ಹೋಗ್ತಾಳಂತೆ. ಅಲ್ಲಿ ಯಾವ್ದು ಕೆಲಸ? ವಿಜಿ ನೀನೇ ಕರ್ಕೊಂಡು ಹೋಗಮ್ಮ. ಕರ್ಕೊಂಡೋಗಿ ಅದೆಲ್ಲಿ ಏನು ಅಂತ ತೋರಿಸಿ ಸ್ವಲ್ಪ ಕೆಲಸಕ್ಕೆ ಸೇರಿಸ್ಬಿಡು. ನಾನು ಇನ್ನೇನು ಆಗ್ಲಲ್ಲ ಓಡಾಡೋಣ, ಬಸ್ಸಲ್ಲಿ ಆಟೋದಲ್ಲಿ ಓಡಾಡೋಕ್ಕಾಗಲ್ಲ, ಆಗ್ಲಲ್ಲನ ನನಗೆ ಸುಸ್ತಾದಂಗೆ ಆಗುತ್ತೆ. ಅದಕ್ಕೇ ಇವ್ರನ್ನೇ ಕರ್ಕೊಂಡು ಹೋಗಮ್ಮ. ವರ್ಷ ಅವರೇ ತೆಗ್ದು ಮಾತಾಡಿ, ಪ್ಲಾಸ್ಟರ್ ಎಲ್ಲ ತೆಗ್ದು ಬಿಡಿ, ತೆಗ್ದು ಮಾತಾಡಿ. ಸುಮ್ಮನೆ ಯಾಕೆ ನೀವು ಹಿಂಗೆ ಪ್ಲಾಸ್ಟರ್ ಹಾಕೊಂಡು ಕುತ್ಕೊಂತೀರ? ಯಾರನ್ನ ಕಂಡರೆ ಏನು ಅನ್ಕೊಂತಾರೆ? ಅವ್ರಿಗೆ ಯಾಕೋ ಬೇಜಾರು ಬಿಡೆ, ಯಾಕೋ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳಿ ಅವ್ರಿಗೆ ಬೇಜಾರಾಗೈತೆ. ಅದಕ್ಕೆ ಪ್ಲಾಸ್ಟರ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಬಿಡೆ ವಿಜಿ. ರೀ ಹೋಗ್ತಿರ ತಾನೆ, ಇವತ್ತು ಕೆಲ್ಸಕ್ಕೆ ಹೋಗಿ ಕೇಳ್ಕೊಂಬನ್ನಿ. ಇವತ್ತು ಸೋಮವಾರ ಅಲ್ಲ, ಇವತ್ತು ಬರ್ರಿ ಅಂತ ಹೇಳಿದ್ರಂತೆ. ನಾನು ಯಾರು ಕೂಟನೋ ಹೇಳಿ ಕಳಿಸಿದ್ದೆ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಹೇಳಿ ಕಳಿಸಿದ್ದೆ. ಅದಕ್ಕೆ ಸೋಮವಾರ ಬನ್ನಿ ಅಂತ ಹೇಳಿದ್ರಂತೆ. ಭಾನುವಾರ ನೆನ್ನೆ ರಜಾ ಇತ್ತಲ್ಲ, ಅದಕ್ಕೆ ನೆನ್ನೆ ಹೇಳಿದ್ಕೆ ನಾನು ಅದಕ್ಕೆ ನೀನು ಹಂಗೆ ಬೇರೆ ಹೇಳ್ತಿದ್ದಲ್ಲ, ಅದಕ್ಕೆ ನೀನು ಬಂದ್ರತ್ಲಾಗೆ ನೀನು ಇನ್ನೇನು ಬರೋಕ್ಕಾಗಲ್ಲ, ಅದಕ್ಕೆ ವರ್ಷ ಅವ್ರು ಬರ್ತಾರೇನೋ ಅಂತ ಹೇಳಿ ಹೇಳಿದೆ. ಬರ್ತಾರೆ, ಕರ್ಕೊಂಡೋಗು. ರೀ ಎದಳ್ರಿ, ಪ್ಲಾಸ್ಟರ್ ಹಾಕೊಂಡೆ ಹೋಗ್ರಿ. ಗಾಡೀಲಿ ಕರ್ಕೊಂಡೋಗು, ನಮ್ಮದೇ ಗಾಡಿ ಐತಲ್ಲ, ಗಾಡೀಲಿ ಕರ್ಕೊಂಡೋಗು. ರೀ ಹೋಗ್ರಿ, ಸುಮ್ಮನೆ ಮನೆ ಕೂತ್ಕೊಂಡು ಏನು ಮಾಡ್ತೀರಾ? ಸುಮ್ಮನೆ ಹೋಗಿ ಬರೋಗ್ರಿ ಕೆಲಸಕ್ಕೆ. ನಮ್ಮ ಮನೆಯವ್ರಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅದಕ್ಕೇನೆ ಪಾಪ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕುತ್ಕೊಬಿಟ್ಟಿದ್ದಾರೆ. ಯಾರ ಹತ್ರನೂ ಮಾತಾಡೋದು ಒಳ್ಳೇದಲ್ಲ ಅಂತ ಹೇಳಿ, ಯಾಕೆ ಬೇಕು ಮಾತಾಡಿ ಇಷ್ಟೆಲ್ಲ ಅವಂತರ ಮಾಡ್ಕೊಂಡೆ, ತುಂಬ ಕಷ್ಟ ಬಿದ್ದೆ ಅಂತ ಹೇಳಿ ನಮಗೂ ನಮ್ಮ ಮನೆಯವ್ರಿಗೂ ತುಂಬ ಬೇಜಾರಾಗೈತೆ. ಇನ್ಮೇಲಿಂದ ನಾವು ಯಾರ ಸವಸಕ್ಕೂ ಹೋಗಲ್ಲ, ನಾನು ನಮ್ಮ ಮನೆಯವರು ಇಬ್ಬರೂ ಹೆಂಗೋ ಅತ್ಲ ಕೆಲಸ ಮಾಡ್ಕೊಂಡು ನಮ್ಮ ಕಡೆಗೆ ನಾವು ಇರ್ತೀವಿ. ಯಾರ ಸಮಸ್ಯೆನೂ ಬೇಡಪ್ಪ ಅಂತ ಅನ್ನಿಸ್ತೈತೆ. ಯಪ್ಪ ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ನಮಗೆ ಎಷ್ಟು ಇದು ಮಾಡಿದ್ರು, ನಾವು ಅವ್ರಿಗೆ ಅಷ್ಟೇ ಇದು ಮಾಡಿದ್ವಿ. ಏನು ಮಾಡೋಕ್ಕಾಗಲ್ಲ, ನಾವು ಮಾಡಿರೋದಕ್ಕೆ ಅವರು ಸರಿಯಾಗಿ ನಮ್ಗೆ ಇದು ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ. ಇಂಥವೆಲ್ಲ ತಲೆ ಕೆಡಿಸ್ಕೊಂಬಂಗೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ಯಾವುದೂ ಇರಲ್ಲ.
ನಮ್ಮ ಪಾಡಿಗೆ ನಾವಿದ್ದರೆ ಒಳ್ಳೆ ರೀತಿಯಾಗಿದ್ದರೆ ನಾವು ಒಳ್ಳೆಯರಾಗಿದ್ದರೆ ಅವರು ಒಳ್ಳೆಯರಾಗ್ತಾರೆ, ನಾವು ಕೆಟ್ಟರಾದ್ರೆ ಅವರು ಕೆಟ್ಟರಾಗ್ತಾರೆ ಅಷ್ಟೇ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.